ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ನ್ಯಾಕ್ಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಖಂಡಿತ ತುಂಬಾನೇ ಅಮೇಝಿಂಗ್ ಆಗಿರೋಂಥ ಒಂದು ಬ್ರಿಂಜಾಲ್ ರೆಸಿಪಿ ಇದು. ಹಾಗೆ ಹೊಸ ರೆಸಿಪಿ ಅಂತ ಕೂಡ ಹೇಳ್ಬೋದು. ಬದನೆಕಾಯಿಯ ಒಂದು ಹೊಸ ರೆಸಿಪಿನ ಖಂಡಿತ ನೀವು ಯಾವತ್ತೂ ಕೂಡ ತಯಾರಿಸಿರಲ್ಲ ಅನಿಸುತ್ತೆ ಈ ಮೊದಲು. ಈಗ ಒಂದ್ಸಲ ತಯಾರಿಸಿ ನೋಡಿ, ಇದರ ರುಚಿನ ನೀವು ಮತ್ತೆ ಮರೆಯೋದೇ ಇಲ್ಲ. ಅಷ್ಟು ಟೇಸ್ಟಿಯಾಗಿರುವಂತಹ ಈಸಿಯಾಗಿರುವಂತಹ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಖಂಡಿತವಾಗ್ಲೂ ಮನೆಯಲ್ಲಿ ಸುಮಾರು ಟೈಪಲ್ಲಿ ನೀವು ಬದನೆಕಾಯಿಯ ಒಂದು ರೆಸಿಪಿಗಳನ್ನು ತಯಾರಿಸಿರ್ತೀರ. ಬದನೆಕಾಯಿ ಎಣ್ಗಾಯಿ ಆಗಲಿ ಅಥವಾ ಬದನೆಕಾಯಿ ಕರಿ ಆಗಲಿ, ಸಾಂಬಾರಾಗಲಿ, ಈ ಥರದ ರೆಸಿಪಿಗಳನ್ನು ತಯಾರಿಸಿರ್ತೀರ. ಆದರೆ ಈ ಒಂದು ರೆಸಿಪಿನ ಖಂಡಿತವಾಗ್ಲೂ ನೀವು ಯಾವತ್ತೂ ತಯಾರಿಸಿರಲ್ಲ. ಒಂದ್ಸಲ ತಯಾರಿಸಿ ಮಕ್ಕಳಿಗೆ ಕೊಡಿ, ಅದ್ರ ರುಚಿನ ಖಂಡಿತ ನೀವು ಯಾರೂ ಕೂಡ ಮರೆಯೋದಿಲ್ಲ. ಅಷ್ಟು ಟೇಸ್ಟಿಯಾಗಿರುತ್ತೆ. ಸೊ ಈಗ ನಾನಿಲ್ಲಿ ಬದನೆಕಾಯಿಯನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಮೀಡಿಯಮ್ ಗಾತ್ರದಲ್ಲಿರುವಂತಹ ಬದನೆಕಾಯಿ ನೋಡ್ಬೋದು ನೀವು. ನಾವು ಎಣ್ಗಾಯಿ ಮಾಡೋದಕ್ಕೆ ತಗೊಳ್ತೀವಲ್ಲ, ಅದೇ ಥರದ ಬದನೆಕಾಯಿಗಳನ್ನು ತೊಗೊಂಡಿದ್ದೀನಿ ನಾನು. ಅದರ ಮೇಲಿರುವಂತಹ ಸಿಪ್ಪೆನ ತೆಗಿಯೋಣ ಫಸ್ಟು. ನೋಡಿ, ಈ ರೀತಿಯಾಗಿರುವಂತಹ ಸಿಪ್ಪೆ ಎಲ್ಲ ತೆಗಿತಾ ಇದ್ದೀನಿ. ಫ್ರೆಂಡ್ಸ್, ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಈಗ ಬದನೆಕಾಯಿ ಮೇಲಿರುವಂತಹ ಸಿಪ್ಪೆನ ನೀಟಾಗಿ ಫಸ್ಟು ತೆಕ್ಕೊಳ್ಳೋಣ. ನೀವು ಯಾವತ್ತೂ ಕೂಡ ಈ ಒಂದು ರೆಸಿಪಿನ ತಯಾರಿಸಿರಲ್ಲ, ಹಾಗೆ ತಿಂದೂ ಇರಲ್ಲ. ಒಂದ್ಸಲ ಟೇಸ್ಟಿಯಾಗಿರೋವಂತಹ ಒಂದು ಬ್ರಿಂಜಾಲ್ ರೆಸಿಪಿನ ತಯಾರಿಸಿ ನೋಡಿ ಫ್ರೆಂಡ್ಸ್. ಓಕೆ, ನೋಡಿ ಈ ರೀತಿಯಾಗಿ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಬಿಡೋಣ. ಎಲ್ಲದನ್ನು ಕೂಡ ಈ ರೀತಿ ನಾನು ಕ್ಲೀನ್ ಮಾಡಿ ಈಗ ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಳ್ತೀನಿ. ಸೊ ಅದನ್ನು ಮೇಲ್ಗಡೆ ಸಿಪ್ಪೆನ ಎರಿಯೋಕ್ಕಾದರೆ ಹಾಗೆ ಎರೆದ್ಬಿಡಿ, ಇಲ್ಲ ಅಂತಂದರೆ ಚಾಕುವಿನ ಸಹಾಯದಿಂದ ನೀವು ಕುಯ್ಕೋಬೋದು. ನೋಡಿ, ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನಾನು. ನಂತರ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ನಾವು ಕಟ್ ಮಾಡ್ಕೋಬೇಕು. ಹೀಗೆ ನಾವು ಫ್ರೆಂಚ್ ಫ್ರೈಸ್ ಮಾಡಬೇಕಾದ್ರೆ ಆಲೂಗೆಡ್ಡೆನ ಹೇಗೆ ಕಟ್ ಮಾಡ್ಕೊಳ್ತೀವೋ, ಸಣ್ಣಗೆ ಉದ್ದಕ್ಕೆ ಕಟ್ ಮಾಡ್ಕೊಳ್ತೀವಲ್ಲ, ಅದೇ ಥರ ಹೀಗೆ ಇದನ್ನು ಕಟ್ ಮಾಡ್ಕೋಬೇಕು. ತೊಟ್ಟು ಹಾಗೆ ಇರಲಿ. ಈ ರೀತಿ ಚಾಕುವಿನಿಂದ ನಿಧಾನವಾಗಿ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಆಯಿತಾ? ನೋಡಿ, ಈ ರೀತಿ ಆಗಿದೆ. ಈಗ ನಾನು ಇದನ್ನು ಉದ್ದುದ್ದವಾಗಿ ಕಟ್ ಮಾಡ್ಕೊಳ್ತಿದ್ದೀನಿ. ಈಗ ಹೀಗೆ ನೋಡಿಕೊಂಡು ನಿಧಾನವಾಗಿ ಕಟ್ ಮಾಡ್ಕೋಬೇಕು. ತುಂಬಾ ಈಸಿಯಾಗಿ ಮಾಡುವಂಥ ಒಂದು ಸ್ನ್ಯಾಕ್ಸ್ ರೆಸಿಪಿ ಇದು. ಸೊ ಖಂಡಿತವಾಗ್ಲೂ ತುಂಬಾ ಟೇಸ್ಟಿಯಾಗಿರುತ್ತೆ. ಯಾವತ್ತೂ ಕೂಡ ನೀವು ಕೂಡ ತಯಾರಿಸಿರಲ್ಲ. ಬದನೆಕಾಯಿಯ ಈ ಹೊಸ ರೆಸಿಪಿನ ಯಾವತ್ತೂ ಮೊದಲು ನೀವು ತಯಾರಿಸಿರಲ್ಲ. ಒಂದ್ಸಲ ತಯಾರಿಸಿ ನೋಡಿ, ಹಾಗೆ ಇದನ್ನು ಖಂಡಿತ ತಿಂದಿರಲ್ಲ ಫ್ರೆಂಡ್ಸ್. ಟೇಸ್ಟ್ ಅಂತೂ ಸೂಪರ್ ಇರುತ್ತೆ. ಒಂದ್ಸಲ ತಯಾರಿಸಿದ್ರೆ ನೀವು ಮತ್ತೆ ಮತ್ತೆ ಇದನ್ನು ಮಾಡ್ಕೊಂಡು ತಿಂತೀರಾ, ಅಷ್ಟು ಟೇಸ್ಟಿ ಇರುತ್ತೆ. ಸೊ ಈ ರೀತಿಯಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎಷ್ಟು ನಿಮಗೆ ಕಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೋ ನೋಡಿಕೊಂಡು ಆ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ, ಸಾಕಾಗುತ್ತೆ. ಹೀಗೆ ಈಗ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಎಲ್ಲ ಬದನೆಕಾಯಿಗಳನ್ನು ಕೂಡ ಈ ರೀತಿ ನಾನು ಫಸ್ಟು ಕಟ್ ಮಾಡಿ ಒಂದು ಕಡೆ ಇಟ್ಕೊಳ್ತೀನಿ. ನೋಡ್ಬೋದು, ಆಲೂಗೆಡ್ಡೆ ಫ್ರೆಂಚ್ ಫ್ರೈಸ್ ಮಾಡಬೇಕಾದ್ರೆ ನಾವು ಆಲೂಗೆಡ್ಡೆನ ಹೇಗೆ ಕಟ್ ಮಾಡ್ಕೊಳ್ತೀವೋ, ಅಂದರೆ ಅದನ್ನು ಬಿಡಿ ಬಿಡಿಯಾಗಿ ಕಟ್ ಮಾಡ್ಕೊಳ್ತೀವಿ. ಬಟ್ ಇಲ್ಲಿ ತೊಟ್ಟನ ಸಮೇತನೇ ನಾವು ಹೀಗೆ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ನಿಮಗೆ ಈಗ ದೊಡ್ಡ ಗಾತ್ರದ್ದು ಬದನೆಕಾಯಿ ಕಟ್ ಮಾಡೋಕ್ಕಾಗಲ್ಲ ಅಂತಂದರೆ ನೋಡಿ, 2 ಭಾಗ ಮಾಡ್ಕೋಬೋದು. 2 ಭಾಗ ಮಾಡಿ ನಂತರ ಅದನ್ನು ಈ ಥರ ಸ್ಲೈಸಾಗಿ ಫಸ್ಟು ಕಟ್ ಮಾಡಿಕೊಂಡು, ನೋಡಿ, ಎಣ್ಣೆಯಲ್ಲಿ ನಿಮಗೆ ಬೇಯಿಸೋಕ್ಕೂ ಹಿಂಸೆ ಆಗುತ್ತೆ ಅನ್ನೋದಾದರೆ ನೀವು ಈ ರೀತಿಯಾಗಿ ಕಟ್ ಮಾಡ್ಕೋಬೋದು. ಹೀಗೆ ನಂತರ ಈಗ ಪೀಸಾಗಿ ನಾವು ಉದ್ದುದ್ದ ಪೀಸ್ ಬೇಕಲ್ಲ, ಆ ರೀತಿಯಾಗಿ ಕಟ್ ಮಾಡ್ಕೊಳ್ಳೋಣ. ಹೀಗೆ ನೋಡಿ, ಹೀಗೆ ನಾನು ಕಟ್ ಮಾಡಿ ಎಲ್ಲದನ್ನು ಕೂಡ ಈಗ ಸ್ವಲ್ಪ ಇದಕ್ಕೆ ಉಪ್ಪನ್ನು ಮೇಲ್ಗಡೆ ಉದುರಿಸ್ಬೇಕು. ಸೊ ಉಪ್ಪನ್ನು ಹಾಕಿ ನೋಡಿ, ಈ ರೀತಿ ಉಪ್ಪನ್ನು ಹಾಕಿ ಪುಡಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಹಾಕಿದ ನಂತರ ನಾವು ಒಂದು ತಟ್ಟೆಯಲ್ಲಿ ಇದನ್ನು ಇಟ್ಟೋಣ. ನೋಡಿ,
ಸ್ವಲ್ಪ ಉಪ್ಪು, ಚೆನ್ನಾಗಿ ಉಪ್ಪು ಹಿಡೀಲಿ ಅನ್ನೋದಕ್ಕೋಸ್ಕರ ಅಷ್ಟೇ. ಎಲ್ಲದಕ್ಕೂ ಕೂಡ ಈಗ ಎಲ್ಲ ಬದನೆಕಾಯಿನ ತೊಗೊಂಡಿದ್ದೀನಲ್ಲ, ಎಲ್ಲದಕ್ಕೂ ಕೂಡ ಈ ಥರ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. ಹೀಗೆ ಉಪ್ಪು ಹಾಕೋದ್ರಿಂದ ಚೆನ್ನಾಗಿ ಎಲ್ಲ ಕಡೆನೂ ಕೂಡ ನೀಟಾಗಿ ಉಪ್ಪಿನಂಶ ಹಿಡಿಯುತ್ತೆ ಅಂತ. ಸೊ ಈಗ ಇದನ್ನು ಒಂದು 5 ನಿಮಿಷ ಹಾಗೆ ಒಂದು ಸೈಡಿಗೆ ಇಟ್ಬಿಡೋಣ. ನಂತರ ಒಂದು ಬೌಲ್ ತೊಗೊಂಡಿದ್ದೀನಿ. ಈ ಬೌಲಿಗೆ 1 ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಾನು. ನಿಮಗೆ ಖಾರಕ್ಕೆ ಅನುಗುಣವಾಗಿ ನೀವು ಹಾಕ್ಕೊಳ್ಬೋದು. ಹಾಗೆ ಒಂದು 1/4 ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಜೀರಿಗೆನ ಸ್ವಲ್ಪ ಬಿಸಿ ಮಾಡಿ ಪೌಡರ್ ಮಾಡಿಕೊಂಡು ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಯಾವುದೇ ರೆಸಿಪಿಗಳು ಬೇಕು ಅಂದರೂ ಕೂಡ ಹಾಕ್ಕೊಳ್ಬೋದು. ನಂತರ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಸೊ ಉಪ್ಪನ್ನು ಹಾಕಬೇಕಾದ್ರೆ ನೋಡಿಕೊಂಡು ಉಪ್ಪನ್ನು ಹಾಕಿ ಸ್ವಲ್ಪ ಅಡುಗೆ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ, ಒಂದು 1/4 ಟೀ ಸ್ಪೂನ್ ಆಗುವಷ್ಟು. ಸೊ ಉಪ್ಪನ್ನು ಹಾಕಿದ ನಂತರ ಇವಾಗ ನಾವು ಇದಕ್ಕೆ ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರನ್ನ ಹಾಕಬೇಕು. ನೋಡಿ 4 ಟೇಬಲ್ ಸ್ಪೂನ್ ಆಗುವಷ್ಟು ತಗೊಂಡಿದ್ದೀನಿ. ನಾನು ಸ್ವಲ್ಪ 3 ಟೇಬಲ್ ಸ್ಪೂನ್ ಸಾಕಾಗುತ್ತೆ ಅಂತ ಹೇಳಿ 3 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. 3 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ 2 ಸ್ಪೂನ್ ಆಗುವಷ್ಟು ನಾವು ಮೈದಾ ಹಿಟ್ಟನ್ನು ಹಾಕ್ಕೊಳ್ಬೇಕಾಗುತ್ತೆ. 2 ಸ್ಪೂನು ಮೈದಾ ಹಾಕಿದ ನಂತರ ಇವಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳೋಣ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಈಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಹಿಟ್ಟು ಕಲಸೋದಕ್ಕೆ ಎಷ್ಟು ನೀರು ಬೇಕೋ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, ನಾವು ಬಜ್ಜಿ ಮಾಡಬೇಕಾದ್ರೆ ಹಿಟ್ಟನ್ನು ಕಲಿಸ್ಕೋತೀವಲ್ಲ, ಅಷ್ಟು ತೆಳ್ಳಗೆ ಇರಬೇಕು ನಮಗೆ ಹಿಟ್ಟು. ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಜಾಸ್ತಿ ಗಟ್ಟಿ ಇದ್ದರೆ ಅಂಟೋದಿಲ್ಲ, ಹಾಗೆ ಜಾಸ್ತಿ ತೆಳ್ಳಗಿದ್ರೂ ಕೂಡ ಅಂಟೋದಿಲ್ಲ. ಮೀಡಿಯಮ್ ಆಗಿರಬೇಕು ನಮಗೆ ಹಿಟ್ಟು. ಈ ರೀತಿಯಾಗಿ ಬ್ರೆಡ್ ಕ್ರಮ್ಸ್ ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಬ್ರೆಡ್ ಕ್ರಮ್ಸ್ ನಿಮಗೆ ಆಚೆ ಅಂಗಡಿಗಳಲ್ಲೂ ಸಿಗುತ್ತೆ, ಬೇಕು ಅಂದರೆ ತರ್ಬೋದು, ಅಥವಾ ಮನೆಯಲ್ಲೂ ಕೂಡ ನೀವು ಬ್ರೆಡ್ ಕ್ರಮ್ಸ್ನ ತಯಾರಿಸ್ಕೋಬೋದು. ಯಾರಿಗಾದರೂ ಬ್ರೆಡ್ ಕ್ರಮ್ಸ್ ಹೇಗೆ ತಯಾರಿಸೋದು ಅಂತ ಗೊತ್ತಿಲ್ಲ ಅಂದರೆ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಆ ವಿಡಿಯೋನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈಗ ಬದನೆಕಾಯಿ ನೋಡಿ, ನಾವು ಸ್ವಲ್ಪ ಉಪ್ಪನ್ನು ಹಾಕಿ ಇಟ್ಟಿದ್ದೀವಲ್ಲ, ಆ ಬದನೆಕಾಯಿ ತಗೊಂಡು ಈ ರೀತಿ ಡಿಪ್ ಮಾಡಬೇಕು. ನಾವು ಹಿಟ್ಟಲ್ಲಿ ಈ ರೀತಿ ಡಿಪ್ ಮಾಡಿದ್ರೆ ಹೀಗೆ ಎಲ್ಲ ಕಡೆನೂ ಕೂಡ ಹಿಟ್ಟನ್ನು ಒಳಗೆಲ್ಲ ಒಂದು ಸ್ಪೂನಿನ ಸಹಾಯದಿಂದ ಹಾಕ್ಕೊಳ್ಬೇಕು. ಹೀಗೆ ನೋಡ್ಬೋದು ಹಾಕ್ತಾ ಇದ್ದೀನಿ. ಒಂದು ಕೋಟೆಡ್ ಆಗಿ ಬರುತ್ತೆ ನಮಗೆ. ಸೊ ಕಾರ್ನ್ಫ್ಲೋರ್ ಬೇಡ ಅಂದರೆ ನೀವು ಕಡಲೆ ಹಿಟ್ಟು ಕೂಡ ಉಪಯೋಗಿಸ್ಬೋದು. ಮೈದಾ ಮತ್ತು ಕಾರ್ನ್ಫ್ಲೋರ್ ಎರಡೂ ಬೇಡ ಅಂದರೂ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೊಳ್ಬೋದು. ಈಗ ನೋಡಿ, ನಾನು ಹಿಟ್ಟಲ್ಲಿ ಹಾಕಿದ ನಂತರ ಈಗ ಬ್ರೆಡ್ ಕ್ರಮ್ಸಲ್ಲಿ ಅದನ್ನು ಉರುಳಿಸ್ತಿದ್ದೀನಿ. ಸೊ ಈ ರೀತಿ ಕೈಯಿಂದ ಕೂಡ ನೀವು ಹಾಕ್ಕೊಳ್ಬೋದು ಬೇಕು ಅಂದರೆ. ಬ್ರೆಡ್ ಕ್ರಮ್ಸ್ ಹಾಕೋದ್ರಿಂದ ಒಂದು ಕ್ರಿಸ್ಪಿಯಾಗಿ ಬರುತ್ತೆ ನಮಗೆ. ನೋಡಿ ಈಗ ಆಗಿದೆ ಇದು. ಹೀಗೆ ಇದನ್ನು ರೆಡಿ ಮಾಡ್ಕೋಬೇಕು. ಸೊ ಈಗ ಇನ್ನೊಂದು ದಪ್ಪ ಬದನೆಕಾಯಿ ಪೂರ್ತಿ ಇರೋದನ್ನು ತೊಗೊಂಡಿದ್ದೀನಿ ನಾನು. ಈಗ ಇದನ್ನು ಕೂಡ ಹೀಗೆ ನಾವು ಹಿಟ್ಟನ್ನು ಸ್ಪ್ರೆಡ್ ಮಾಡೋಣ ಮೇಲ್ಗಡೆ ಎಲ್ಲ. ಈಗ ಬ್ರೆಡ್ ಕ್ರಮ್ಸ್ ಕೂಡ ಹಾಕ್ತಾ ಇದ್ದೀನಿ, ನೋಡ್ಬೋದು ಮೇಲ್ಗಡೆ. ಈ ರೀತಿ ಹಾಕಿದ ನಂತರ ನಾವು ಎಲ್ಲದನ್ನು ಒಂದ್ಸಲ ರೆಡಿ ಮಾಡಿ ಫಸ್ಟು ಒಂದು ತಟ್ಟೆಯಲ್ಲಿ ಇಟ್ಕೊಳ್ಳೋಣ. ನೋಡಿ
ಈ ರೀತಿ ರೆಡಿ ಮಾಡಿರುವಂತಹ ಬದನೆಕಾಯಿನ ಒಂದು ಸೈಡ್ ತೆಗೆದಿಟ್ಕೊಂಡಿದ್ದೀನಿ. ನಂತರ ಇವಾಗ ಕಾಯೋದಕ್ಕೆ ಎಣ್ಣೆ ಇಡೋಣ. ಸ್ವಲ್ಪ ಮೀಡಿಯಮ್ ಆಗಿ ನಮಗೆ ಎಣ್ಣೆ ಕಾದ ನಂತರ ನೋಡ್ಬೋದು ಇವಾಗ ನಾವು ಈ ಬದನೆಕಾಯಿಗಳನ್ನು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀವು ಫ್ರೈ ಮಾಡ್ಕೋಬೇಕು, ಹೈ ಫ್ಲೇಮ್ ಅಂತೂ ಮಾಡೋಕ್ಕೆ ಹೋಗಬೇಡಿ. ಸೊ ಖಂಡಿತವಾಗ್ಲೂ ಸುಮಾರು ಟೈಪ್ಸಲ್ಲಿ ನಾವು ಫ್ರೆಂಚ್ ಫ್ರೈಸನ್ನು ಮಾಡಿರ್ತೀವಿ. ಆಲೂಗೆಡ್ಡೆ ಆಗಲಿ ಅಥವಾ ಲೇಡೀಸ್ ಫಿಂಗರ್ ಆಗಲಿ, ಈ ಥರದ್ದು ಕೆಲವೊಂದು ವೆಜಿಟೇಬಲ್ಸಲ್ಲಿ ನಾವು ಈ ರೆಸಿಪಿಗಳನ್ನು ತಯಾರಿಸಿರ್ತೀವಿ. ಎಣ್ಣೆಯಲ್ಲಿ ಫ್ರೈ ಮಾಡಿದ ನಂತರ ಒಂದು 2 ಸೆಕೆಂಡ್ ಆದ ನಂತರ ಈ ಥರ ನಾವು ಟರ್ನ್ ಮಾಡಿ 2 ಸೈಡ್ ಕೂಡ ಬೇಯಿಸ್ಕೋಬೇಕು. ನೋಡ್ಬೋದು ಈ ರೀತಿಯಾಗಿ ಬೆಂದಿರುವಂತಹ ಒಂದು ಬದನೆಕಾಯಿಯನ್ನು ನಾವು ಒಂದು ಟಿಶ್ಯೂ ಮೇಲೆ ತೆಗೆದಿಟ್ಕೊಳ್ಳೋಣ. ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂತಹ ಒಂದು ಬ್ರಿಂಜಾಲ್ ಫ್ರೆಂಚ್ ಫ್ರೈಸ್ ಅಂತ ಹೇಳ್ಬೋದು ಇದನ್ನು. ಸೊ ತುಂಬ ಟೇಸ್ಟಿ ಇರುತ್ತೆ. ಒಂದು ಸಲ ತಯಾರಿಸಿ ತಿನ್ನಿ, ಹಾಗೆ ಹೇಗೆ ಬಂತು ಅಂತ ತಪ್ಪದೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಓಕೆ, ಸೊ ಈಗ ನೋಡಿ ದಪ್ಪ ಬದನೆಕಾಯಿಯನ್ನೇ ನಾನು ಹಾಕ್ಕೊಂಡಿದ್ದೀನಿ ಫ್ರೈ ಮಾಡೋದಕ್ಕೆ. ಸೊ ಒಂದು ತಟ್ಟೆಯಲ್ಲಿ ಈಗ ಆಗಿರುವಂತಹ ಬದನೆಕಾಯಿಯ ರೆಸಿಪಿನ ಸರ್ವ್ ಮಾಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುವಂತಹ ಬದನೆಕಾಯಿ ಹೊಸ ರೆಸಿಪಿನ ಒಂದು ಸಲ ನೀವು ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ತಿಳಿಸಿ. ಓಕೆ, ಬಾಯ್, ಸಿ ಯು.